ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವತ್ತು ವೇದಿಕೆ ಮೇಲೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರೋಂಥ ಅಪ್ಪು ಅಭಿಮಾನಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಅಪ್ಪು ಸರ್ ಕರಿತಿದ್ದು ಅಭಿಮಾನಿಗಳೇ ನಮ್ಮನೆ ದೇವ್ರು ಅಂತ. ಸೊ ರಾಜ್ಯದ ಮೂಲೆ ಮೂಲೆಯಿಂದ ಅಭಿಮಾನಿ ದೇವರುಗಳು ಇವತ್ತು ವೇದಿಕೆ ಮೇಲೆ ಬಂದಿದ್ದಾರೆ. ಒಂದು ಪುಟ್ಟ ಮಗುವಿಂದ ಹಿಡಿದು ತಾಯಂದ್ರವರೆಗೂ ಬಂದಿದ್ದಾರೆ, ಅಣ್ಣಂದ್ರಿದ್ದಾರೆ, ವಯಸ್ಸಾದವರು ಬಂದಿದ್ದಾರೆ, ಯುವಕರಿದ್ದಾರೆ, ಯುವತಿಯರಿದ್ದಾರೆ, ನಮ್ಮ ಹುಡುಗರಿದ್ದಾರೆ, ಹುಡುಗಿಯರಿದ್ದಾರೆ. ಎಲ್ಲರ ಹೃದಯದಲ್ಲಿ ಇರೋದು ಒಂದೇ ಚಿತ್ರ, ಒಂದೇ ಹೆಸರು, ಅದು ಅಪ್ಪ. ಅಣ್ಣ, ಹೃದಯದಲ್ಲಿ ನೀವು ಟ್ಯಾಟು ಹಾಕೊಂಡ್ರೆ ನಮಗೆ ಕಾಣಿಸ್ತಾ ಇದೆ. ಬನ್ನಿ ಇಲ್ಲಿ ಒಂಚೂರು. ಎಲ್ಲಿ ಟ್ಯಾಟು ತೋರಿಸಿ. ಆಯ್ ಸರ್, ಯಾವಾಗ ಸರ್ ಈ ಟ್ಯಾಟು ಹಾಕ್ಸ್ಕೊಂಡಿದ್ ನೀವು? ಅಪ್ಪ ಅವ್ರು ಒಂದು 15 ದಿವಸ ತಿರ್ಕೊಬಿಟ್ಮೇಲೆ ಹಾಕ್ಸ್ಕೊಂಡಿದ್ದು. ಯಾಕೋ ನನ್ನ ಅಪ್ಪ ಬಾಸ್ನ ಬಿಟ್ಟಿರಕ್ಕೆ ಆಯ್ತಾ ಇಲ್ಲ. ಯಾಕೋ ನನಗೆ ಫುಲ್ಲು ಒಂಥರ ಇದಾಗ್ಬಿಟ್ಟಿದೆ. ಅದಕ್ಕೆ ನಾನು ಮರೆಯೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಅಪ್ಪ ಬಾಸ್ನ ನಾನು ಟ್ಯಾಟು ಹಾಕ್ಸ್ಕೊಂಡೆ. ನಾನೊಬ್ಬ ಆಟೋ ಡ್ರೈವರು. ಆಟೋ ಓಡಿಸಿ 1 ರೂಪಾಯಿ ಎತ್ತಿಕ್ಕಿ ಅಪ್ಪ ಅವರು ಹುಟ್ಟಿದ ಹಬ್ಬ ಬಂದ ತಕ್ಷಣ ಅಪ್ಪ ಅವರು ಪುಣ್ಯ ಭೂಮಿ ತವ ನಾನು ಅನ್ನದಾನ ಮಾಡ್ತೀನಿ. ನನ್ನ ಸ್ವಂತ ಅನ್ನದಾನ ಮಾಡ್ತೀನಿ. ನಾನೊಬ್ಬ ಆಟೋ ಡ್ರೈವರು. ನನ್ನ ಅಪ್ಪ ಬಾಸ್ ಬಿಟ್ಟಿದ್ದಕ್ಕಾಗ್ಬಿಟ್ಟು ನಮ್ಮ ಅಪ್ಪ ಬಾಸ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಬ್ರು ಅಮ್ಮ ನಾನು ನೋಡಿದೆ, ಅವರು ಕೂಡ ಅಪ್ಪು ಸರ್ದು ಒಂದು ದೊಡ್ಡ ಟ್ಯಾಟು ಹಾಕ್ಸ್ಕೊಂಡಿದ್ದಾರೆ ಇಲ್ಲಿ ಕೈಯಲ್ಲಿ. ಆ್ಯಂಡ್ ಇಲ್ಲಿ ನಮ್ಮ ಹುಡುಗ ಒಬ್ಬ ಇದ್ದ, ಇವನ್ ಫುಲ್ ಬಾಡಿಯಲ್ಲೇ ಅಪ್ಪು ಸರ್ದು ಟ್ಯಾಟು. ಫುಲ್ ಬಾಡಿ ಹ್ಯಾಸ್ ಅಪ್ಪು ಸರ್ ಟ್ಯಾಟು. ಅಪ್ಪು ಸರ್ ಮೇಲಿರುವಂತಹ ಪ್ರೀತಿ ಅಭಿಮಾನಕ್ಕೋಸ್ಕರ ಇಲ್ಲಿರುವಂತಹ ಅಷ್ಟು ಅಭಿಮಾನಿಗಳು ಬಂದಿದ್ದಾರೆ. ಆ್ಯಂಡ್ ಅದೊಂದು ತುಂಬಾನೇ ಸುಂದರವಾದಂತಹ ಫೋಟೋ. ಇಟ್ಸ್ ಅ ವೆರಿ ವೆರಿ ಸ್ಪೆಷಲ್ ಫೋಟೋ. ಇವತ್ತು ಇದೆಷ್ಟು ಸ್ಪೆಷಲ್ ಅನ್ನೋದನ್ನ ಮಾರ್ತಿನ ನೀವು ಹೇಳಿ. ಎಲ್ಲ ಬೆಂಗಳೂರು ಚಿಕ್ಕಬಾಣವರದಿಂದ ಬಂದಿರೋದು ಮೇಡಮ್. ಅಪ್ಪು ಸರ್ ಅಪ್ಪಟ ಅಭಿಮಾನಿಗಳು. ಇವರೇ ಒಂದು ಸ್ವಂತ ಬೆಡ್ ಕ್ಯಾಂಪ್ ಮಾಡಿ ರಕ್ತದಲ್ಲಿ ಅಪ್ಪು ಸರ್ ಚಿತ್ರ ಬಿಡಿಸ್ಬೇಕು ಅಂತ ಎಲ್ಲಾ ರಕ್ತ ಕಲೆಕ್ಟ್ ಮಾಡಿ ಅಪ್ಪು ಸರ್ ಚಿತ್ರ ಬಿಡಿಸಿದ್ದಾರೆ. ಇವರೆಲ್ಲ ಪ್ರತಿಯೊಂದು ರಕ್ತದಾನಿ ಅಪ್ಪು ಸರ್ ಮೂರ್ತಿಯಾಗಿ ಇಲ್ಲಿ ಕಾಣ್ತಾ ಇದೆ. ನಿಜವಾಗ್ಲೂ ಈ ತರ ಅಭಿಮಾನಿಗಳು ಪಡೆದ ನಮ್ಮ ಅಪ್ಪು ಸರ್ ಧನ್ಯ. ಆ ತರ ನಾವು ಹೇಳ್ಬೋದು. ನೋಡಿ, ಈ ತರ ಪ್ರೀತಿ ತೋರಿಸ್ತಾರೆ ಅಂದ್ರೆ ಅಪ್ಪು ಸರ್ ಎಲ್ಲಿಟ್ಟಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಅಪ್ಪು ಸರ್ ಯಾವಾಗ್ಲೂ ಜೀವಂತವಾಗಿರ್ತಾರೆ, ಅಭಿಮಾನಿಗಳು ಹೃದಯದಲ್ಲಿ ಇರ್ತಾರೆ. ಯಾವತ್ತೂ ಅವರು ಪರಮಾತ್ಮನೇ. ಎಲ್ಲರಿಗೂ ಜೈ ಜೈ. ಥ್ಯಾಂಕ್ ಯು ಮಾರುತಿ ಅಣ್ಣ. ಇವತ್ತು ದೊಡ್ಡ ಮನೆ ಅಭಿಮಾನಿಗಳು, ಕೆರೆಗುಡ್ಡದ ಹಳ್ಳಿ ಅವರು ಎಲ್ಲರೂ ಸೇರ್ಕೊಂಡು ಅಪ್ಪು ಸರ್ ಅವ್ರ ಮೇಲಿರುವಂತಹ ಪ್ರೀತಿ ಅಭಿಮಾನಕ್ಕೆ ನೆತ್ತರಲ್ಲಿ ಈ ಒಂದು ಚಿತ್ರವನ್ನ ಬರೆದಿದ್ದಾರೆ. ಆ್ಯಂಡ್ ಇಲ್ಲಿರುವಂತಹ ನಮ್ಮ ಮಾರುತಿ ಅಣ್ಣ ಅವ್ರ ಬಗ್ಗೆ ಹೇಳ್ಬೇಕು, ಮೆಜೆಸ್ಟಿಕ್ ಅಲ್ಲಿ ಅವರು ಅಪ್ಪು ಸರ್ ಅವರ ಪ್ರತಿಮೆಗೆ ಏನು ಮಳೆ ಬಿಸಿಲು ಚಳಿ ಬಿರುಗಾಳಿ ಏನ್ ಬಂದ್ರು ಅಲ್ಲಿ ಸಲ್ಲಿಸ್ತಾ ಇರುವಂತಹ ಪೂಜೆ ಅಲ್ಲಿ ನಿಲ್ಲದೇ ಇಲ್ಲ. ಸೊ ಒಬ್ಬೊಬ್ರು ಒಂದು ರೀತಿಯಲ್ಲಿ ಅಭಿಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 50ನೇ ವರ್ಷದ ಹುಟ್ಟು ಹಬ್ಬವನ್ನ ನಾವು ಇವತ್ತು ಆಚರಿಸ್ತಾ ಇದೀವಿ. ಇದನ್ನ ಇನ್ನಷ್ಟು ಸ್ಪೆಷಲ್ ಆಗ್ಸೋದಕ್ಕೆ ಎಲ್ಲರೂ ಒಟ್ಟಿಗೆ ಹ್ಯಾಪಿ ಬರ್ಡೇ ಅಪ್ಪು ಸರ್ ಅಂತ ಹೇಳ್ಬೇಕು. ರೆಡಿ? 3, 2, 1. ಹ್ಯಾಪಿ ಬರ್ತ್ಡೇ ಅಪ್ಪು ಸರ್. ಈ ಅಭಿಮಾನದ ಜೊತೆ ನಾನು ಒಬ್ಬ ಅಭಿಮಾನಿಯಾಗಿ, ಅಪ್ಪು ಸರ್ ಅವರ ಅಭಿಮಾನಿಯಾಗಿ, VP ಸರ್ ಅವರ ಧ್ವನಿ ಆ 50ರ ಸಂಭ್ರಮದಲ್ಲಿ ಕೇಳಲಿಲ್ಲ ಅಂದ್ರೆ ಅದಕ್ಕೆ ನಿಜವಾಗ್ಲೂ ಅರ್ಥನೇ ಇರೋದಿಲ್ಲ. ಸೊ ನಿಮ್ಮೆಲ್ಲರ ಅಭಿಮಾನಕ್ಕೋಸ್ಕರ VP ಸರ್ ಅವರು ಒಂದು ಅದ್ಭುತವಾದಂತಹ ಹಾಡಿನ ಮೂಲಕ ನಮ್ಮ ಪರಮಾತ್ಮ ಅಪ್ಪು ಸರ್ ಅವರಿಗೆ ಒಂದು ಮ್ಯೂಸಿಕಲ್ ಟ್ರಿಬ್ಯೂಟ್ ಕೊಡ್ತಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ VP ಸರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.